ರೆಡ್ಡಿ ಅಂತ ಕರ್ನಾಟಕ ರಾಜ್ಯ ರೆಡ್ಡಿ ಜನಸಂಘದ ನಿರ್ದೇಶಕರು. ಕೋಲಾರ ಜಿಲ್ಲೆಯಲ್ಲಿ ನಮ್ಮ ಹೇಮರೆಡ್ಡಿ ಮಲ್ಲಮ್ಮನವರ ಜಯಂತ್ಯೋತ್ಸವವನ್ನು ಮೇ 10ನೇ ತಾರೀಕು ಹಮ್ಮಿಕೊಂಡಿದ್ವಿ. ಅವತ್ತು ಕಾರಣಾಂತರಗಳಿಂದ ಜಿಲ್ಲಾಡಳಿತ ರದ್ದು ಮಾಡಿತು. ಅದರ ನಿಮಿತ್ತ ಇವತ್ತು ನಾವು 24ನೇ ತಾರೀಕು ನಮ್ಮ ರಂಗಮಂದಿರದಲ್ಲಿ ಕಾರ್ಯಕ್ರಮ ಏರ್ಪಾಡು ಮಾಡಿಕೊಂಡಿದ್ವಿ. ಈ ಮಲ್ಲಮ್ಮ ಜಯಂತ್ಯೋತ್ಸವ ಕಾರ್ಯಕ್ರಮದ ಅಂಗವಾಗಿ ಈ ದಿನ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ನಮ್ಮ ಸಮುದಾಯದ ರೆಡ್ಡಿ ಸಮುದಾಯದ ಮಕ್ಕಳು SSLCಯಲ್ಲಿ 85%ಇಂದ 98% ಅವರು ತೆಗೆದಿರೋಂಥ ಹೆಚ್ಚಿನ ಮಕ್ಕಳು ಅವರಿಗೆ ಪ್ರತಿಭಾ ಪುರಸ್ಕಾರವನ್ನು ಹಮ್ಮಿಕೊಂಡು ಗೌರವಿಸಲಾಯಿತು. ಅದೇ ರೀತಿಯಾಗಿ ಸೆಕೆಂಡ್ PUCಯಲ್ಲಿ ಸಮೇತ ಹೆಚ್ಚಿನ ಅಂಕಗಳನ್ನು ಪಡೆದು ಪಾಸಾದಂಥ ಮಕ್ಕಳಿಗೂ ಸಹ ರೆಡ್ಡಿ ಮಕ್ಕಳಿಗೆ ನಮ್ಮ ಕೋಲಾರ ಜಿಲ್ಲಾ ರೆಡ್ಡಿ ಸಂಘದ ವತಿಯಿಂದ ನಮ್ಮ ಕೃಷ್ಣಾರೆಡ್ಡಿಯವರು ಅಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯದರ್ಶಿ ರಾಘವೇಂದ್ರ ಅವರು ಎಲ್ಲ ಪದಾಧಿಕಾರಿಗಳ ನೇತೃತ್ವದಲ್ಲಿ ಮತ್ತು ಎಲ್ಲ ತಾಲೂಕು ಅಧ್ಯಕ್ಷರುಗಳು ಮತ್ತು ತಾಲೂಕು ಪದಾಧಿಕಾರಿಗಳು ಮತ್ತು ಜಿಲ್ಲಾ ನಮ್ಮ ಡೈರೆಕ್ಟರ್ಸು ಎಲ್ಲರೂ ಸಹ ಸೇರಿ ಮತ್ತು ನಮ್ಮ ಮಹಿಳಾ ಘಟಕದ ಅಧ್ಯಕ್ಷರು, ಜಿಲ್ಲಾಧ್ಯಕ್ಷರು, ತಾಲೂಕು ಅಧ್ಯಕ್ಷರುಗಳು ಎಲ್ಲ ಸೇರಿ ನಮ್ಮ ಮಕ್ಕಳನ್ನು ಇನ್ನೂ ಹೆಚ್ಚಿನ ಪ್ರೋತ್ಸಾಹದಿಂದ ಅವರು ಪ್ರೋತ್ಸಾಹಿಸಿ ಮುಂದಿನ ದಿನಗಳಲ್ಲಿ ನೀವು ಹೆಚ್ಚಿನ ವಿದ್ಯಾಭ್ಯಾಸನ ಒಳ್ಳೆ ಅಂಕಗಳು ಪಡೀಲಿ ಅಂತ ಪ್ರೋತ್ಸಾಹಿಸಿದ್ವಿ. ಇವತ್ತು ಅದೇ ದಿನ ಮಲ್ಲಮ್ಮ ಜಯಂತ್ಯೋತ್ಸವ ಸಹ ವಿಜೃಂಭಣೆಯಿಂದ ಆಚರಿಸಲಾಯಿತು. ಕೋಲಾರ ಜಿಲ್ಲೆಯಲ್ಲಿ ಎಲ್ಲ ತಾಲೂಕುಗಳ ವತಿಯಿಂದ KGFಯಲ್ಲಿ 85 ಮಕ್ಕಳು, ಬಂಗಾರಪೇಟೆಯಲ್ಲಿ 45 ಮಕ್ಕಳು, ಎಲ್ಲ ಒಟ್ಟಿಗೆ 250 ಮಕ್ಕಳಿಗೆ ಇವತ್ತು ಪ್ರತಿಭಾ ಪುರಸ್ಕಾರವನ್ನು ಮಾಡಿದ್ದೀವಿ. ನಾನು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ರೆಡ್ಡಿ ಸಮುದಾಯದ ಅಧ್ಯಕ್ಷನಾಗಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಹೇಮಣ್ಣ ಜಯಂತಿಯನ್ನು ಭಾಳ ವಿಜೃಂಭಣೆಯಿಂದ ಕೂಡ ಮಾಡಿದ್ವಿ. ಅದೇ ರೀತಿ 604ನೇ ಹೇಮರೆಡ್ಡಿ ಮಲ್ಲಮ್ಮ ಜಯಂತ್ಯೋತ್ಸವವನ್ನು ಕೂಡ ಭಾಳ ವಿಜೃಂಭಣೆಯಿಂದ ಮಾಡಿದ್ದೀವಿ. ಇದಕ್ಕೆ ಕಾರಣಕರ್ತರಾದಂಥ ರಾಜ್ಯದ ನಿರ್ದೇಶಕರು, ಮಾಜಿ ಸಂಘಟನಾ ಅಧ್ಯಕ್ಷಗಳು, ನಿರ್ದೇಶಕರುಗಳು ಭಾಳ ಸಹಕಾರ ಕೊಟ್ಟು ಪ್ರತಿ ಹಳ್ಳಿಗೂ ಹೋಗಿ ನಮ್ಮ ರೆಡ್ಡಿ ಸಮುದಾಯ ಎಲ್ಲಿದ್ದಾರೆ ಅನ್ನೋದನ್ನು ಎಬ್ಬರಿಸಿದ್ರು. ಅದನ್ನು ಈಗ ನಾವು ಒಂದು ವಿಜೃಂಭಣೆಯಿಂದ ಮಾಡೋದಕ್ಕೆ ಅವಕಾಶ ಆಯಿತು. ಅದೇ ರೀತಿ ಮಹಾ ಯೋಗಿ ಹೇಮಣ್ಣನ ಒಬ್ಬ ಅತ್ತಿಗೆ ಆದಂಥ ಹೇಮರೆಡ್ಡಿ ಮಲ್ಲಮ್ಮನವರು ಅವರ ದೈವಭಕ್ತಿ ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿಯ ಒಂದು ಅನುಗ್ರಹದಿಂದ ಹುಟ್ಟಿದಂಥ ಮಗು. ಅವರ ಒಂದು ಪ್ರೇರೇಪಣೆಯಿಂದ ಇಡೀ ಕುಲಕ್ಕೆ ಒಂದು ಅನ್ನದಾನ ಕೊಡೋದಕ್ಕೆ ನಾವು ಮೇಲ್ಗೈ ಇರಬೇಕು ಅನ್ನೋ ಒಂದು ವರವನ್ನು ಪಡೆದಿರೋದ್ರಿಂದ ನಮ್ಮ ರೆಡ್ಡಿ ಕುಲ ಬಾಂಧವರು ಯಾವತ್ತೂ ಒಂದು ಕೈ ಮೇಲೆ ಇರಬೇಕು ಅಂಥೇಳಿ ಆಶೀರ್ವಾದ ಪಡೆದಿದ್ದರು. ಆ ಆಶೀರ್ವಾದದಿಂದ ನಾವು ಇವತ್ತು ರೆಡ್ಡಿ ಕುಲ ಬಾಂಧವರು ಅವರನ್ನು ಸ್ಮರಿಸುತ್ತಾ ಅವರ ಆದರ್ಶ ತತ್ವಗಳನ್ನು ಅನುಸರಿಸ್ಕೊಂಡು ನಾವು ಹೋಗ್ತಾಯಿದ್ದೀವಿ. ಇವತ್ತು ಈ ಕಾರ್ಯಕ್ರಮವನ್ನು 250 ಮಕ್ಕಳಿಗೆ ನಾವು SLC ಮತ್ತು PUCನಲ್ಲಿ ಹೆಚ್ಚು ಅಂಕಗಳನ್ನು ಪಡೆದಂಥ ಮಕ್ಕಳಿಗೆ ಒಂದು ಗೌರವವನ್ನು ಸೂಚಿಸಬೇಕು, ಮುಂದಿನ ಮಕ್ಕಳಿಗೆ ಒಂದು ಆದರ್ಶವಾಗಬೇಕು ಅವರು. ಆದ್ದರಿಂದ ಅವರಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೋಬೇಕು ಅಂತ ಹೇಳಿದ್ವಿ. ಭಾಳ ಸಂತೋಷದಿಂದ ಇವತ್ತು ಮಕ್ಕಳು ಮತ್ತು ಅವರ ತಂದೆ ತಾಯಿಗಳು ಬಂದಿದ್ದರು. ಭಾಳಷ್ಟು ಜನ ನಾವು ರೆಡ್ಡಿಗರು ಅಂದರೆ ಕೋಟ್ಯಾಧಿಪತಿಗಳು ಇದ್ದಾರೆ, ಅದೇ ರೀತಿ ಬಡವರು ಇದ್ದಾರೆ. ತಂದೆ ಇಲ್ಲ, ತಾಯಿ ಇಲ್ಲ ಅಂತ ಮಕ್ಕಳು ಇವತ್ತು ಹಳ್ಳಿಗಳಲ್ಲಿ ಹುಟ್ಟಿ 95% ಮೇಲೆ ಮಾರ್ಕ್ಸ್ ತೆಗೆದಿದ್ದಾರೆ ಅಂದರೆ ನಿಜವಾಗಲೂ ಅವರಿಗೆ ನಾವು ಎಷ್ಟು ಧನ್ಯವಾದಗಳು ಹೇಳಿದ್ರು ಸಾಲದೆ ಬರ್ತದೆ. ಅದರಿಂದ ಅವರ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಇನ್ನೂ ಹೆಚ್ಚು ಅಂಕಗಳನ್ನು ಗಳಿಸಿ ಒಂದು ಕುಟುಂಬದಲ್ಲಿ ಹೆಚ್ಚು ಅವರು ಅಧಿಕಾರಕ್ಕೆ ಹೋಗಿ ಒಂದು ಅಧಿಕಾರವನ್ನು ಚಲಾಯಿಸ್ಕೊಂಡು ಅವ್ರ ಮುಂದಿನ ಜೀವನವನ್ನು ಸುಗಮವಾಗಿ ನಡೆಸ್ಕೊಳ್ಳೋದಕ್ಕೆ ಅನುವಾಗಲಿ ಅಂಥೇಳಿ ಅವ್ರಿಗೊಂದು ಪ್ರೋತ್ಸಾಹವನ್ನು ಕೊಡ್ತಾಯಿದ್ದೇವೆ. ಇದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲ ನಮ್ಮ ಜಿಲ್ಲಾ ಪದಾಧಿಕಾರಿಗಳು, ರಾಜ್ಯದ ನಿರ್ದೇಶಕರುಗಳು ಹಾಗೂ ಗೌರವಾಧ್ಯಕ್ಷಗಳು, ಹಿರಿಯರು, ತಾಲೂಕಿನ ಎಲ್ಲ ಅಧ್ಯಕ್ಷಗಳ ಒಂದು ಸಹಯೋಗದಿಂದ ಇವತ್ತು ಈ ಕಾರ್ಯಕ್ರಮ ಯಶಸ್ವಿಯಾಗೋದಕ್ಕೆ ಅವರು ಕಾರಣಕರ್ತರಾಗಿದ್ದಾರೆ. ನಾನು ಅವ್ರಿಗೆ ಎಲ್ಲರಿಗೂ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ನಾನು ತಮ್ಮ ಮುಖಾಂತರ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತು ಈ ಕಾರ್ಯಕ್ರಮ ಇಷ್ಟಕ್ಕೆ ಅಲ್ಲ, ಈಗ ನಮ್ಮ ಸಮುದಾಯದವ್ರಿಗೆ ಮಾಡ್ತಾಯಿದ್ದೀವಿ. ಇದೇ ರೀತಿ ಮುಂದಿನ ದಿನಗಳಲ್ಲಿ ಬೇರೆ ಸಮುದಾಯದಲ್ಲಿ ಬಡ ಮಕ್ಕಳಿದ್ದರೆ ಅವರು ಕೂಡ ನಾವು ಮಾಡಬೇಕು ಅಂತ ನಮ್ಮ ಪದಾಧಿಕಾರಿಗಳಲ್ಲಿ ಮನವಿ ಮಾಡ್ಕೊಂಡಿದ್ದೀವಿ. ಅದು ಮುಂದಿನ ದಿನಗಳಲ್ಲಿ ಯೋಚನೆ ಮಾಡಿ ಮುಂದಿನ ದಿನಗಳಲ್ಲಿ ಆ ಕಾರ್ಯಕ್ರಮವನ್ನು ಕೂಡ ಎಲ್ಲ ಸಮುದಾಯದವ್ರಿಗೆ ಮಾಡೋದಕ್ಕೆ ಹಮ್ಮಿಕೊಂಡಿದ್ದೀವಿ. ಈ ಮೂಲಕ ತಮ್ಮಲ್ಲಿ ತಾವು ಕೂಡ ಬಂದು ಇಷ್ಟೊತ್ತವರೆಗೂ ಈ ಕಾರ್ಯಕ್ರಮವನ್ನು ನೋಡಿದ್ದೀರಾ. ಇದನ್ನು ಹೆಚ್ಚಿನ ರೀತಿಯಲ್ಲಿ ಮಾದರಿಯಾಗಲಿ, ಬೇರೆ ಸಮುದಾಯದವರು ಕೂಡ ಈ ಥರ ಮಕ್ಕಳಿಗೆ ಒಂದು ಉತ್ತೇಜನ ಕೊಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಆಶಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಒಬ್ಬೊಬ್ರು ಒಂದೊಂದು ಥರ ಇಟ್ಕೊಂಡು
Congratulations, my dear children. We wish you all the best. Congratulations to all second PC toppers of KG Color. Thank you, sir. We wish you all the ಹಾಗೆ ಕಾರ್ಯಕ್ರಮ ಮುಖ್ಯ ನೆಟ್ಟುಕೊಂಡಂತ ಗಣ್ಯಮಾನ್ಯರಿಗೆ ಇವತ್ತು ಸಮುದಾಯದ